ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಆರೋಗ್ಯವಾಗಿ ಬಾದಾಮಿ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಒಂದು ಸಣ್ಣ ಕಪ್ನಲ್ಲಿ ಬಾದಾಮಿ, ಇಲ್ಲಿ ಕೆಂಪು ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ಕೆಂಪು ಕಲ್ ಸಕ್ಕರೆ ಆದರೂ ತೊಗೋಬೋದು ಅಥವಾ ಮಾಮೂಲಿ ಶುಗರ್ ಆದರೂ ತೊಗೋಬೋದು, ಯಾವುದಾದ್ರೂ ಹಾಕೊಬೋದು, ಚೆನ್ನಾಗಿರುತ್ತೆ. ನಂತರ 4 ಏಲಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಅಂದರೆ ಸ್ವಲ್ಪ ತರತರಿ ಇದ್ದರೂ ನಡೆಯುತ್ತೆ, ತುಂಬ ಪೌಡರ್ ಥರ ಏನು ಬೇಡ, ಸ್ವಲ್ಪ ತರತರಿ ಇದ್ದರೆ ಸಾಕು, ಅಷ್ಟು ಗ್ರೈಂಡ್ ಆದರೆ ಸಾಕು. ಗ್ರೈಂಡ್ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಬಾದಾಮಿನ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನಂತರ ಈ ಪೌಡರ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಬೋದು. ಈ ಬಾದಾಮ್ ಪೌಡರ್ನ ಏನಿಲ್ಲ ಅಂದರೂ ಒಂದು 15ರಿಂದ 20 ದಿವಸದ ಗಂಟ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಈ ಬಾದಾಮ್ ಪೌಡರ್ನ ಶಾವಿಗೆ ಪಾಯಸದಲ್ಲಿ ಯೂಸ್ ಮಾಡ್ಕೋಬೋದು ಅಥವಾ ಸಬ್ಬಕ್ಕಿ ಪಾಯಸಕ್ಕೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಒಂದು 2 ಸ್ಪೂನ್ ಹಾಕಿದ್ರೆ. ಹಾಗಾಗಿ ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಪಾಯಸ ಮಾಡಬೇಕಾದ್ರೆಲ್ಲ ತುಂಬ ಈಸಿ ಆಗುತ್ತೆ. ಇದನ್ನು ಹಾಲಲ್ಲಿ ಹಾಕಿ ಸಹ ಕುಡಿಬೋದು. ಮೊದಲಿಗೆ ಒಂದು ಪಾತ್ರೆಗೆ 1 ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಅದನ್ನು ಕುದಿಯೋಕ್ಕಿಟ್ಟು, ಅದು ಕುದಿ ಬಂದ ನಂತರ ಅದಕ್ಕೆ 2 ಸ್ಪೂನಷ್ಟು ಈ ಬಾದಾಮಿ ಪೌಡರ್ನ ಹಾಕಬೇಕು. ಬಾದಾಮಿ ಪೌಡರ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಸಿ ಮಾಡ್ಕೋಬೇಕಷ್ಟೇ, ಜಾಸ್ತಿ ಎಲ್ಲ ಬಿಸಿ ಮಾಡಬಾರ್ದು. ಬೇಕಿದ್ದರೆ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೋಬೋದು. ಇದನ್ನು ಹೀಗೆ ಬಿಸಿ ಬಿಸಿ ಹಾಲ್ಗಾದರೂ ಹಾಕ್ಕೊಂಡು ಕುಡಿಬೋದು ಅಥವಾ ಈ ತಣ್ಣಗೆ ಕೋಲ್ಡಾಗಿ ಬಾದಾಮ್ ಡ್ರಿಂಕ್ ಬರುತ್ತಲ್ವ, ಆ ರೀತಿ ಆದ್ರೂ ಮಾಡ್ಕೊಂಡು ಕುಡಿಬೋದು. ಹೆಲ್ದಿಯಾಗಿ ಮನೆಯಲ್ಲೇ ಬಾದಾಮ್ ಡ್ರಿಂಕ್ ಮಿಕ್ಸ್ ರೆಡಿ. ಥ್ಯಾಂಕ್ ಯು.